ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ಬಾಂಡಿಂಗ್ನಲ್ಲೇ ಇಲ್ಲಿ ಗೊತ್ತಾಗ್ತಿದೆ. ಕಾವ್ಯ ಅವರಂತೂ ಸಿಕ್ಕಾಪಟ್ಟೆ ಎಮೋಷನ್ ಆಗಿದ್ರು, ಆಲ್ಮೋಸ್ಟ್ ಅವ್ರ ಕಣ್ಣಲ್ಲೇ ಗೊತ್ತಾಗ್ತಿತ್ತು. ಎಸ್, ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡಲ್ಲಿ ಒಂದು ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಗಿಲ್ಲಿ ನಟ ಅವರು ಧ್ರುವಂತ್ ಅವರು ಇಲ್ಲಿ ಮಾತಾಡ್ತಾರೆ. ಆಲ್ಮೋಸ್ಟ್ ಸ್ವಲ್ಪ ಕ್ಲಿಯರ್ ಆಗಿ ಇಲ್ಲಿ ಕೇಳಿಸ್ಲಿಲ್ಲ. ಇಲ್ಲಿ ಗಿಲ್ಲಿ ನಟ ಅವರು ಏನೋ ಹೇಳ್ತಾ ಇರ್ತಾರೆ, ಆಲ್ಮೋಸ್ಟ್ ಅವ್ರು ನಾರ್ಮಲ್ ಆಗಿ ಕಾಮಿಡಿ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಇತ್ತೀಚೆಗೆ ಒಂದು 2 ದಿವಸದಿಂದ ಇಲ್ಲಿ ಧ್ರುವಂತ್ ಅವ್ರದ್ದು ತುಂಬಾನೇ ಓವರ್ ಆಗಿದೆ. ಆಲ್ಮೋಸ್ಟು ಮೊನ್ನೆ ರಕ್ಷಿತ್ ಅವ್ರ ಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಬ್ಲೇಮ್ ಮಾಡಿದ್ರು. ಅವರು ಇಲ್ಲಿ ಮಾಡ್ತಿರೋದೇ ಆಲ್ಮೋಸ್ಟ್ ನಾಟಕ. ಇಲ್ಲಿ ರಕ್ಷಿತ್ ಅವ್ರು ನಾಟಕ ಮಾಡಿದ್ರು ಅಂತ ಹೇಳಿದ್ರು. ಈಗ ಗಿಲ್ಲಿ ನಟ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಹೇಗಾದರೂ ರೊಚ್ಚಿಗೆ ಎದುಳಿಸ್ಬಿಟ್ಟು ಅವ್ರನ್ನ ಮನೆಯಿಂದ ಈಚೆ ಹಾಕಬೇಕು ಅನ್ನೋ ಪ್ಲಾನ್ ಅವ್ರದ್ದಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ಇಲ್ಲಿ ಏನೋ ಒಂದು ಮಾತಾಡ್ತಾರೆ ಆಲ್ಮೋಸ್ಟ್. ಅದಕ್ಕೆ ಹೇಳಲ್ವಾ, ಯಾವಾಗಲೂ ಕಾಮಿಡಿ ಮಾಡ್ತಿದ್ದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಇಲ್ಲಿ ಇವ್ನು ಕಾಮಿಡಿ ಮಾಡ್ತಾನೆ ನೋಡಿ, ಇವ್ನ ಕಾಮಿಡಿ ಪೀಸು ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಇಲ್ಲಿ ಅವರು ಸೀರಿಯಸ್ ಆಗಿ ಆನಂತರ ಹೇಳಿದ್ರು. ಅದಕ್ಕೆ ನನಗೆ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಸಿಕ್ಕಿರೋದು ಅಂತ ಹೇಳಿದ ತಕ್ಷಣ ಏನೇನೋ ಮಾತಾಡಬೇಡ ನೀನು ಅಂತ ಅಂದ್ಬಿಟ್ಟು ಧ್ರುವಂತ್ ಅವರು ಎದ್ದು ಬರ್ತಾರೆ. ಇಲ್ಲಿ ಅಶ್ವಿನಿ ಗೌಡರು ಕೂಡ ಇಲ್ಲಿ ಅಲ್ಲೇ ಇರ್ತಾರೆ. ಆ ಒಂದು ಜಗಳ ಬಿಡಿಸಿದಾರ ಇಲ್ವಾ ಅಂತ ನೋಡ್ಬೇಕು. ಯಾಕಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ರಿಷಾ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ಪ್ರೋಮೋ ನಾಳೆ 100% ಫಸ್ಟ್ ಪ್ರೋಮೋ ಇದೇ ಬರುತ್ತೆ ಅಂತ ಕೂಡ ಇಲ್ಲಿ ನನಗೆ ಅನಿಸ್ತದೆ. ವಾಯ್ಸ್ ಕ್ಲಿಯರಿಟಿ ಇಲ್ಲಿ ಇರಲಿಲ್ಲ, ಬಟ್ ನಿಮಗೇನಾದರೂ ಅರ್ಥ ಆಯ್ತಾ? ಯಾಕಂತ ಕೆಲವೊಬ್ಬರಿಗೆ ಅರ್ಥ ಆಗಿರುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಿಲ್ಲ. ನನಗೆ ಕ್ಲಿಯರ್ ಆಗಿ ಕೇಳಿಸ್ಲಿಲ್ಲ ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಜಗಳ ಆಗಿದೆ ಅಂತೂ ಕನ್ಫರ್ಮ್. ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಆಲ್ಮೋಸ್ಟ್ ತುಂಬಾನೇ ಇಲ್ಲಿ ಇರಿಟೇಷನ್ ಪೀಪಲ್ ಯಾರಪ್ಪ ಅಂತಂದ್ರೆ, ಹುಡುಗರಲ್ಲಿ ತಗೊಂಡ್ರೆ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಇರಿಟೇಷನ್ ಪೀಪಲ್. ಆಲ್ಮೋಸ್ಟ್ ಗಿಲ್ಲಿ ನಟ ಅವ್ರು ಹೇಳಿದ್ರು, ಅವ್ರೇನ ಇಲ್ಲಿ ಮಾತಾಡಕ್ ಹೋಗ್ಬಿಟ್ರೆ ಅವ್ರ ಹತ್ರ ಅಷ್ಟೇ ಕತೆ ಮುಗೀತು ಅಂತ ಕೂಡ ಇಲ್ಲಿ ಸೂರಜ್ ಅವ್ರ ಹತ್ರ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇವರು ತುಂಬಾನೇ ಓವರ್ ಆಗಿ ಆಡ್ತಿದ್ದಾರೆ. ಈಗ ಗಿಲ್ಲಿ ನಟ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ವ್ಯಕ್ತಿತ್ವ ಏನಿದೆ, ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ ಅಂತ ಗೊತ್ತಿದೆ. ಹಿಂದೊಂದು ಮುಂದೊಂದು ಇಲ್ಲಿ ಮಾತಾಡ್ತಿರೋದೇ ಧ್ರುವಂತ್ ಅವರು. ಇವತ್ತಿನ ಎಪಿಸೋಡ್ ನೋಡಿದಾಗ ನೀವು ನೋಡಿ, ಇಲ್ಲಿ ರಕ್ಷಿತ್ ಅವ್ರಿಗೆ ಮತ್ತೆ ಇಲ್ಲಿ ರಾಶಿಕ್ ಅವ್ರಿಗೆ ಲೆಟರ್ ಬಂದಾಗ ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ರಾಶಿಕ್ ಅಂತ ಬರ್ತಾರೆ. ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಕೂಡ ಇಲ್ಲಿ ಅಷ್ಟೇ, ಮತ್ತೆ ಕಾಕ್ರೋಚ್ ಸುದಿ ಅವ್ರು ಕೂಡ ಇಲ್ಲಿ ಅಷ್ಟೇ. ಇವರಿಬ್ರು ಏನೋ ಕಣ್ಣ ಸಲಿಗೆಯಲ್ಲಿ ಏನೋ ಮಾಡ್ಕೊಳ್ಳೋರ್ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ಎಲ್ಲರೂ ಕೂಡ ಆಲ್ಮೋಸ್ಟ್ ಹೀಗೆ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ನೋಡೋಣ, ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಅಂತೂ ನಾಳೆ ಸಿಕ್ಕತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ. ಇಲ್ಲಿ ಫಸ್ಟಿಗೆ ಫಿಕ್ಸ್ ಆಗಿಬಿಟ್ಟಿದ್ರು ಆಲ್ಮೋಸ್ಟ್. ಇಲ್ಲಿ ಬಿಗ್ ಬಾಸ್ ಮಾಡಿದ ಮೇನ್ ತಪ್ಪು ಏನು ಅಂತಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಜಾನ್ವಿ ಅವ್ರಿಗೆ ಇಬ್ರಿಗೂ ಕೂಡ ಅವ್ರಿಗೆ ಇಲ್ಲಿ ಡಿಸ್ಕಷನ್ ಮಾಡ್ಕೊಳ್ಳೋಕೆ ಬಿಟ್ಬಿಟ್ರು. ಅಂದ್ರೆ ಲೆಟರ್ನ ಯಾರು ಬೇಕಾದ್ರೂ ತಗೊಳ್ಬೋದು ಅಂತಂದ್ಬಿಟ್ಟು ಇವರಿಬ್ರು ಇಲ್ಲಿ ತ್ಯಾಗಮಯಿ ಆಗೋಗ್ಬಿಟ್ರು ಅಂತಂದ್ಬಿಟ್ಟು ಅನಿಸುತ್ತೆ ಕೆಲವೊಬ್ಬರಿಗೆ. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ತಾಯಿ ತಂದೆ ಅಂತಂದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಅದರಲ್ಲೂ ಕೂಡ ತಾಯಂದ್ರಿಗೆ ಮಕ್ಕಳು ಅಂತಂದ್ರೆ ಒಂದು ಸೆಂಟಿಮೆಂಟ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಮಾತ್ರ ಒಂದು ಮನಸ್ಸಿದೆ, ಅವ್ರ ಹತ್ರ ಮಾತ್ರ ಇಲ್ಲಿ ಅದೊಂದು ರಿಯಾಲಿಟಿ ಆಗಿ ಇರುತ್ತೆ. ಬೇರೆಯವ್ರ ಹತ್ರ ಇದ್ರೂ ಅದು ರಿಯಲಿಸ್ಟಿಕ್ ಆಗಿ ಇರಲ್ಲ ಅಂತ ಅಂದ್ಬಿಟ್ಟು ಅವರೊಂದು ಒಪಿನಿಯನ್. ಅಂದ್ರೆ ಬೇರೆಯವರು ನಾಟಕ ಆಡ್ತಾರೆ, ಇವ್ರ ಕಣ್ಣಲ್ಲಿ ನೀರು ಬಂದ್ರೆ ಮಾತ್ರನೇ ಅದು ಮನಸ್ಸಿಂದ ಅಳ್ತಾ ಇದ್ದಾರೆ, ಅಂದ್ರೆ ಅವ್ರಿಗೆ ಮಾತ್ರ ದುಃಖ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಮಾತಾಡ್ತಾರೆ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ರಕ್ಷಿತ್ ಅವ್ರು ಎಷ್ಟು ಹತ್ರ ಪಾಪ ಅವ್ರು ಇಲ್ಲಿ ಈಚೆ ಇದ್ದಾಗ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿತ್ತು ಅಂತಂದ್ರೆ, ಆ ಚಿಕ್ಕ ಹುಡುಗಿ ಮೇಲೆ ಎಂಥ ದ್ವೇಷ ಸಾಧಿಸ್ಬಿಟ್ರು. ನಿಜವಾಗ್ಲೂ ಕೂಡ ಒಪ್ಕೊಳ್ಬೋದಿತ್ತು. ಇಲ್ಲಿ ಅಶ್ವಿನಿ ಗೌಡ ಅವರು, ಸುದಿ ಅವರು, ಧ್ರುವಂತ್ ಅವರಂತೂ ರಾಶಿಕ್ ಅವ್ರಿಗೆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗೋದು ಕೂಡ ತಪ್ಪೋಗ್ಬಿಟ್ಟಿದೆ ಅಂತ ಮಾತಾಡ್ತಿದ್ದಾರೆ. ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಯಾಕೆ ತಗೋಬೇಕಿಲ್ಲಿ ಇವರು? ಆಲ್ಮೋಸ್ಟ್ ಅದೆಲ್ಲ ಬಿಟ್ಬಿಡ್ರಪ್ಪ, ಪತ್ರ ಬಂದಿರೋದ್ರ ಬಗ್ಗೆ ಇಲ್ಲಿ ಮಾತಾಡಬೇಕು. ಇಲ್ಲಿ ತುಂಬ ಓವರ್ ಆಗಿ ತುಂಬ ಇದಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ರಕ್ಷಿತ್ ಅವ್ರನ್ನ. ತುಂಬಾನೇ ತುಳಿಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರು ಎಷ್ಟೇ ತುಳಿದ್ರು ಕೂಡ ಅದು ಯೂಸ್ ಇಲ್ಲ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಈ ಥರ ಆಗ್ಬೋದು, ಆದರೆ ಹೊರಗಡೆ ಜನ ಏನು ಅವ್ರಿಗೆ ಯಾವ ರೀತಿ ಇಲ್ಲಿ ಪ್ರೀತಿ ಸಿಗ್ತದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಒಬ್ಬೊಬ್ಬರು ವ್ಯಕ್ತಿತ್ವ ಇಲ್ಲಿ ಹೇಗಿದೆ ಅಂತಂದ್ರೆ, ಅಶ್ವಿನಿ ಗೌಡ ಅವ್ರು ಹೇಳೋ ಒಂದೊಂದು ಮಾತು ತುಂಬಾನೇ ಇಲ್ಲಿ ಮನಸ್ಸಿಗೆ ಬೇಜಾರಾಗುತ್ತೆ. ಇಲ್ಲಿ ರಕ್ಷಿತ್ ಅವರು ಆಡೋ ಮಾತಿಂದ ಎಲ್ಲರೂ ಮನಸ್ಸುಗಳು ಛಿದ್ರ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರ ಮನಸ್ಸಿದ್ರೆ ತಾನೇ ಛಿದ್ರ ಆಗಕ್ಕೆ, ಇಲ್ಲಿ ಅವರೇ ಎಲ್ಲರ ಮನಸ್ಸನ್ನ ಇಲ್ಲಿ ಛಿದ್ರ ಮಾಡ್ತಿರೋದು. ಅದರಲ್ಲಿ ನೋಡಿ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು, ರಕ್ಷಿತ್ ಅವ್ರು ಮಾತಾಡೋದು ಮಾತಿಂದ ಇಲ್ಲಿ ಛಿದ್ರ ಆಗೋಗ್ಬಿಟ್ಟಿದೆ ಅಂತೆ ಮನಸ್ಸುಗಳು. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರಿಗೆ, ಸುದಿ ಅವ್ರಿಗೆ ಎಲ್ರಿಗೂ ಕೂಡ ಮನಸ್ಸಿದೆಯಾ ನಿಜವಾಗ್ಲೂ ಕೂಡ? ಆ ಒಂದು ಚಿಕ್ಕ ಹುಡುಗಿ ಮೇಲೆ ಈ ರೀತಿಯಾಗಿ ಇಷ್ಟೊಂದು ಬ್ಲೇಮ್ ಮಾಡ್ಕೊಂಡು, ಏನೋ 1 ಸತಿ 2 ಸತಿ ಅಂದ್ರೆ ಪರವಾಗಿಲ್ಲ, ಸುಮಾರು ದಿವಸದಿಂದ ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ, ಅವತ್ತವ್ರು ಆ ರೀತಿ ಹೇಳಲಿಲ್ಲ ಅಂತ ಹೇಳಕ್ ಹೋದ್ರೆ, ಇಲ್ಲ ನಿಮ್ಮ ಪ್ರಕಾರ ಅದು ಹಾಗಲ್ಲ, ನನ್ನ ಪ್ರಕಾರ ಅದೇ ರೀತಿ ಅಂತಂದ್ಬಿಟ್ಟು ಇಲ್ಲಿ ಅದನ್ನೇ ಅವರೊಂದು ಏನು ಅನ್ಕೊಂಡಿದ್ದಾರೆ ಅದೇ ಸತ್ಯ ಅಂತಂದ್ಬಿಟ್ಟು ಇಲ್ಲಿ ಅದನ್ನೇ ವಾದಿಸ್ಬಿಟ್ಟು ಕೊನೆಗೆ ಲೆಟರ್ ಸಿಗದೆ ಇರಂಗೆ ಮಾಡ್ಬಿಟ್ರು. ಇನ್ನು ಲೆಟರ್ದೆಲ್ಲ ಒಂದ್ ಕಡೆ ಮುಗೀತು. ಒಳಗಡೆ ಹೋಗಿದ ತಕ್ಷಣನೇ ಇಲ್ಲಿ ರಾಶಿಕ್ ಅವ್ರ ಹತ್ರ ಹೋಗ್ಬಿಟ್ಟು, ರಾಶಿಕ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಹತ್ರ ಎಂತವ್ರಿಗೆ ಆದ್ರೂ ಕೂಡ ಬೇಜಾರಾಗಿ ಆಗುತ್ತೆ. ನನಗೂ ಕೂಡ ಬೇಜಾರಾಯ್ತು. ಆಲ್ಮೋಸ್ಟ್ ಇಬ್ಬರು ಯಾರಿಗಾರು ಒಬ್ಬರಿಗೆ ಲೆಟರ್ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗ್ತಿತ್ತು. ಆದ್ರೆ ರಾಶಿಕ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿತ್ತಲ್ವಾ, ತಮ್ಮನವರ ಧ್ವನಿ ಕೇಳಿ
ಹೇಳಿದ್ರು ಅವರು, ಅಂದರೆ ಅವ್ರ ತಮ್ಮನ ಧ್ವನಿ ಕೇಳಿಸ್ಕೊಂಡಿದ್ರು. ಆದರೆ ರಕ್ಷಿತ್ ಅವ್ರಿಗೆ ಆ ಒಂದು ಚಾನ್ಸ್ ಕೂಡ ಇಲ್ಲಿ ಸಿಕ್ಕಿರಲಿಲ್ಲ. ರಘು ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಗಿಲ್ಲಿ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಯಾಕಂತಂದ್ರೆ ಯಾವತ್ತೂ ಅವಳು ಏನೂ ಕೇಳಿಲ್ಲ, ಇವತ್ತ ಲೆಟರ್ ಕೇಳ್ತಾ ಇದ್ದಾಳೆ, ಅಟ್ಲೀಸ್ಟ್ ಸಿಕ್ಲಿ ಅಂತ ಹೇಳಿದ್ರು ಕೂಡ ಇದಕ್ಕೆ ಅಶ್ವಿನಿ ಗೌಡ ಅವರು ಒಪ್ಪಲಿಲ್ಲ. ಒಳಗಡೆ ಹೋಗ್ಬಿಟ್ಟು ಏನಂತ ಹೇಳ್ತಾರೆ ನೋಡಿ, ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಅದನ್ನೇ ಹೊರಗಡೆ ಬಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ರಾಶಿಕ್ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾರೆ. ಯಾವಾಗ ಗ್ರೂಪಿಸಮ್ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ತೆಗಿತಾರೋ, ಇಲ್ಲಿ ಗ್ರೂಪಿಸಮ್ ಮಾಡಿಬಿಟ್ರು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಆಲ್ಮೋಸ್ಟ್ ಅವರೇ ಇಲ್ಲಿ ಗ್ರೂಪಿಸಮ್ ಮಾಡ್ಕೊಂಡು ಮಾತಾಡ್ತಿರೋದು. ಆದರೆ ಇಲ್ಲಿ ರಾಶಿಕ್ ಅವರು ಒಂದು ಮಾತು ಹೇಳ್ತಾರೆ, ಮನುಷ್ಯತ್ವನೇ ಇಲ್ಲ ಇವರೆಲ್ರಿಗೂ ಕೂಡ. ಅಂದ್ರೆ ಮನುಷ್ಯತ್ವದ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಯಾರಿಗೂ ಕೂಡ ಮನುಷ್ಯತ್ವನೇ ಇಲ್ಲ ಅಂತ ಅಂದ್ಬಿಟ್ಟು, ಅಂದ್ರೆ ಗಿಲ್ಲಿ ಅವ್ರಿಗೆ, ಸ್ಪಂದನ ಅವ್ರಿಗೆ, ಯಾರ್ಯಾರು ರಕ್ಷಿತ್ ಅವ್ರಿಗೆ ಓಟ್ ಹಾಕಿದ್ರು ಅವ್ರಿಗೆಲ್ಲ ಕೂಡ ಇಲ್ಲಿ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಸೀನ್ ಇಲ್ಲಿ ಮಿಸ್ ಆಯ್ತು. ಇಲ್ಲಿ ರಾಶಿಕ್ ಅವರು ಮತ್ತೆ ಇಲ್ಲಿ ರಿಷಾ ಅವರು ಇಬ್ರು ಕೂಡ ಕುತ್ಕೊಂಡು ಒಂದು ಮಾತುಕತೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಇವಾಗ ನಾಮಿನೇಟ್ ಆಗಿದ್ದಾರೆ, ಯಾರು ಸೇವ್ ಆಗ್ಬೋದು, ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ಬೋದು ಅಂತಂದ್ಬಿಟ್ಟು ಅವಾಗ ಇಲ್ಲಿ ಒಂದು ಲೆಟರ್ ವಿಚಾರ ಬರುತ್ತೆ. ಆಲ್ಮೋಸ್ಟ್ ಇದ್ರದ್ದು ಡೀಪ್ ಎಕ್ಸ್ಪ್ಲೇಷನ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲಿ. ಆದ್ರೂ ಕೂಡ ಇನ್ನೊಂದ್ಸತಿ ಏನೇ ಕೇಳ್ತೀನಿ, ಕೆಲವೊಬ್ರು ವಿಡಿಯೋನ ನೋಡಿರ್ತೀರಾ, ಕೆಲವೊಬ್ರು ನೋಡಿರಲ್ಲ. ಇಲ್ಲಿ ಆಲ್ಮೋಸ್ಟ್ ಅಭಿ ಅವರು ಮತ್ತೆ ರಿಷಾ ಅವರು ಮಾತಾಡೋಕ್ಕೂ ಮುಂಚೆನೆ ಇಬ್ರು ಕೂಡ, ರಾಶಿಕ್ ಅವರು, ರಿಷಾ ಅವರು ಇಬ್ರು ಕೂಡ ಮಾತಾಡ್ತಾರೆ. ಇಲ್ಲಿ ಗಿಲ್ಲಿ ಅವ್ರನ್ನ ಹೊಡಿಬೇಕು, ಟಾರ್ಗೆಟ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಇಲ್ಲಿ ಕಾವ್ಯ ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅವಾಗ ಗಿಲ್ಲಿಗೆ ಇಲ್ಲಿ ನೋವಾಗುತ್ತೆ, ಅವ್ರಿಗೆ ಎಫೆಕ್ಟ್ ಆಗಬೇಕು ಅಂತಂದ್ರೆ ಇಲ್ಲಿ ಕಾವ್ಯ ಅವ್ರಿಗೆ ಏನಾದರೂ ನೋವಾದ್ರೆ ಗಿಲ್ಲಿಗೆ ನೋವಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಈ ಒಂದು ಪ್ಲಾನ್ ಕೊಡೋದೇ ಇಲ್ಲಿ ರಾಶಿಕ್ ಅವರು. ಇಂಥವ್ರು ಇಲ್ಲಿ ಮಾತಾಡೋದೇನಪ್ಪ ಅಂತಂದ್ರೆ ಮನುಷ್ಯತ್ವ ಇದೆಯಾ ಅಂತ ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ಅವ್ರಿಗೆ ಮನುಷ್ಯತ್ವ ಇದೆಯಾ ಅಂದ್ರೆ ಅವ್ರಿಗೆ ಮಾತ್ರ ನೋವಾಗುತ್ತೆ, ಬೇರೆಯವ್ರಿಗೆ ಯಾರಿಗಾನ ಇಲ್ಲಿ ನೋವಾದ್ರೆ ಅದು ನೋವಲ್ಲ. ಇವಾಗ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಿದ್ದಾರೆ, ಇವಾಗ ಒಬ್ಬೊಬ್ರು ಹೇಳ್ತಾರೆ ಆಲ್ಮೋಸ್ಟ್ ಚೋರ್ ಗುರು ಚಂಡಾಲ್ ಶಿಷ್ಯ ಅಂತ ಅಂದ್ಬಿಟ್ಟು. ಇವಾಗ ಗುರು ಯಾವ ರೀತಿ ಇರ್ತಾರೋ ಶಿಷ್ಯಂದು ಅದೇ ರೀತಿ ಇರ್ತಾರೆ. ಅಂದ್ರೆ ಚೋರ್ ಗುರು ಚಂಡಾಲ್ ಶಿಷ್ಯ ಅಂತ ಅಂದ್ಬಿಟ್ಟು ಇವಾಗ ಆಯ್ತು. ಗುರುಗಳು ಅಶ್ವಿನಿ ಗೌಡ ಅವರಲ್ವಾ, ಸೇಮ್ ಅದೇ ರೀತಿ ಇಲ್ಲಿ ಇವರು ಕೂಡ ಇಲ್ಲಿ ಆಗ್ತಿದ್ದಾರೆ. ಅಂದ್ರೆ ಚೆನ್ನಾಗಿ ಬೋಧನೆ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಲ್ಲಿ ಅಶ್ವಿನಿ ಗೌಡರು. ಇಲ್ಲಿ ಇವರು ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಸೀನು ಕೂಡ ಇಲ್ಲಿ ಆಲ್ಮೋಸ್ಟ್ ಎಪಿಸೋಡಲ್ಲಿ ಪ್ರಸಾರ ಮಾಡಲಿಲ್ಲ. ನೀನು ಯಾವ ಗ್ರೂಪಲ್ಲೂ ಇಲ್ಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಆಲ್ಮೋಸ್ಟ್ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಏನು ಹೇಳ್ತಾರೋ ಅದೇ ಇಲ್ಲಿ ಸರಿ ಅಂತ ಅಂದ್ಬಿಟ್ಟು ರಾಶಿಕ್ ಅವರು ನಂಬ್ತಿದ್ದಾರೆ. ಕೊನೆಗೆ ಇದು ಅವ್ರಿಗೆ ಒಂದ್ಸತಿ ಬ್ಯಾಕ್ ಫೈರ್ ಆಗೇ ಆಗುತ್ತೆ ಆಲ್ಮೋಸ್ಟ್. ಯಾಕಂದ್ರೆ ಮನುಷ್ಯದ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಇಲ್ಲಿ ದ್ವೇಷ ಸಾಧಿಸ್ತಿರೋದೇ ಇಲ್ಲಿ ರಾಶಿಕ್ ಅವರು ಮತ್ತೆ ರಿಷಾ ಅವರು. ರಿಷಾ ಅವ್ರಿಗೆ ಅಷ್ಟೊಂದು ಇರಲಿಲ್ಲ, ಯಾಕಂದ್ರೆ ಲೆಟ್ರ್ ನೀನು ಹರಿದಾಕ್ಬೇಕಿತ್ತು ಗಿಲ್ಲಿದು ಇಲ್ಲಾಂದ್ರೆ ಕಾವ್ಯಂದು ಅಂತ ಅಂದ್ಬಿಟ್ಟು ಐಡಿಯಾ ಕೊಟ್ಟಿದ್ದೆ ಇಲ್ಲಿ ಅವರು. ಅವಾಗಲೇ ರಿಷಾ ಅವ್ರು ಕೇಳ್ತಾರೆ, ಓ ನೀನು ಹೇಳಿ ನನಗೆ ಇವಾಗ ಅರ್ಥ ಆಯ್ತು, ನಾವೇನಾದ್ರೂ ಇಲ್ಲಿ ಗಿಲ್ಲಿನ ಹೊಡಿಬೇಕು ಅಂತಂದ್ರೆ, ಅಂದ್ರೆ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇಲ್ಲಿ ಕಾವ್ಯಗೆ ನೋವು ಮಾಡಬೇಕು, ಅವಾಗ ಇಲ್ಲಿ ಗಿಲ್ಲಿಗೆ ಹರ್ಟ್ ಆಗುತ್ತೆ, ಅವ್ರು ಕೂಡ ಕುಗ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇಲ್ಲಿ ಯಾರು ಕೂಡ ಇಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಿಸ್ಬೇಕು ಅಂತ ಬಂದಿರಲ್ಲ. ಗೆಲುವು ಅಂತ ಬಂದಾಗ ಇಲ್ಲಿ ಅವ್ರವ್ರ ಆಟ ಅವ್ರು ಆಡೇ ಆಡ್ತಾರೆ. ಏನೋ ಜೊತೆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಬಾಂಡಿಂಗ್ ಆಗಿರ್ಬೋದು, ಅದಂತೂ ಇದ್ದೇ ಇರುತ್ತೆ. ಒಬ್ರಿಗೆ ಒಬ್ರು ಸಪೋರ್ಟ್ ಅಂದ್ರೆ ಓವರ್ ಆಗಿ ಸಪೋರ್ಟ್ ಕೊಡೋಕ್ಕೆ ಆಗಲ್ಲ. ಅದೇ ಇವಾಗ ಯಾವಾಗಲೂ ಈ ಒಂದು ವಿಚಾರ ಬರ್ತಾನೆ ಇರುತ್ತೆ. ಇಲ್ಲಿ ಏನಾದರೂ ಇಬ್ರು ಕಪ್ ಗೆಲ್ಲಕ್ಕೆ ನಿಂತಾಗ ಇಲ್ಲ ನಾನು ಬಂದು ನೀನು ಕಪ್ ತೊಗೊಂಡು ಹೋಗು ಅಂತ ಬಿಟ್ಕೊಟ್ಬಿಡ್ತಾರೆ. 100% ಯಾರು ಕೂಡ ಇಲ್ಲಿ ಬಿಟ್ಕೊಡಲ್ಲ. ಕೇವಲ ಒಂದು ಲೆಟರ್ ಇತ್ತು, ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬಿಟ್ಕೊಡಿದ್ರು. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅಷ್ಟೇ ಜಾನ್ವಿಗೆ ಲೆಟರ್ ಬಿಟ್ಕೊಟ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಅವ್ರು ಹೋಗ್ಬೇಕಾ ನೀವು ಹೋಗ್ಬೇಕಾ ಅಂತ ಇಲ್ಲಿ ಕೇಳಿ, ಇಲ್ಲ ಜಾನ್ವಿನೇ ಹೋಗಬೇಕು ಅಂತ ಬಿಟ್ಟು 100% ಇಲ್ಲಿ ಹೇಳ್ತಾರೆ. ಆದರೆ ಇದನ್ನ ಜಾನ್ವಿಯವರು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಪತ್ರ ಅವ್ರು ಬಿಟ್ಕೊಟ್ಟಿದ ತಕ್ಷಣ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಲ್ಲಿ ಆಯ್ಕೆ ಆಗ್ತಾರಲ್ವಾ, ಇವಾಗ 6 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆದ್ರು. ಆಲ್ಮೋಸ್ಟ್ ನೀವು ನೋಡ್ಬೋದು ಇದರಲ್ಲಿ ಅಭಿಯವ್ರು ಬರ್ತಾರೆ, ಅವ್ರು ಮಾತಾಡಿದ್ದು 100% ನಂಗೆ ಗೊತ್ತಾಗೋಯ್ತು, ಅವರಂತೂ ಕ್ಯಾಪ್ಟನ್ ಆಗಲ್ಲ ಅಂತ ಬಿಟ್ಟು. ರಿಷಾ ಅವ್ರು ಬರ್ತಾರೆ, ಅವ್ರು ಮಾತಾಡಿದ್ರಲ್ಲೂ ಕೂಡ ಅಷ್ಟೊಂದು ಏನು ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ಲಿಲ್ಲ. ಮಾಳು ಅವ್ರದ್ದು ತುಂಬಾ ಚೆನ್ನಾಗಿ ತೋರಿಸಿದ್ರು. ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮಾಳು ಅವರು ಕಾವ್ಯ ಅವರು ಇಬ್ಬರಲ್ಲಿ ಒಬ್ಬರಾಗೋದಂತೂ ಕನ್ಫರ್ಮ್ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಮತ್ತೆ ಇಲ್ಲಿ ರಘು ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮತ್ತೆ ಕಾವ್ಯ ಅವ್ರದ್ದು ನೋಡಬೇಕು, ಪ್ರತಿಯೊಬ್ಬರು ಕೂಡ ಕಾವು ಅಂತ ಅಂದ್ಬಿಟ್ಟು ಇಲ್ಲಿ ಕಿರ್ಚಾಡ್ತಿದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿಜವಾಗ್ಲೂ ಕಾವ್ಯ ಅವರು. ಯಾಕಂತಂದ್ರೆ ಅವ್ರಿಗೆ ಒಂದು ಆಗಿರೋ ನೋವೇನು, ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೊಂದು ಏನು ಟೈಟಲ್ ಕೊಟ್ಟಿದ್ರು ಅಂದ್ರೆ ಅಶ್ವಿನಿ ಗೌಡ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಇಲ್ಲಿ ರಿಷಾ ಅವರು ಕೂಡ ಅದೇ ಮಾತನ್ನ ಇಲ್ಲಿ ಅಂದಿದ್ರು. ಆಲ್ಮೋಸ್ಟ್ ಧ್ರುವಂತವರು ಕೂಡ ಇವಾಗ ಆ ಒಂದು ಟೀಮಿಗೆ ಸೇರ್ಕೊಂಡ್ಬಿಟ್ಟು ಅವ್ರನ್ನೂ ಕೂಡ ಇಲ್ಲಿ ಬೈದ್ರು. ಯಾಕಂತಂದ್ರೆ ಗಿಲ್ಲಿಯವ್ರನ್ನ ಯೂಸ್ ಮಾಡ್ಕೊತಿದ್ದೀರಾ ನೀವು, ಬಕೆಟು ಆ ರೀತಿ ಈ ರೀತಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಬಿಟ್ಟಿದ್ದಾರೆ. ಆ ನೋವನ್ನೆಲ್ಲ ಕೂಡ ಇಲ್ಲಿ ಸಹಿಸ್ಕೊಂಡು ಇಲ್ಲಿ ಗಿಲ್ಲಿಯವ್ರ ಮೇಲೆ ಅವರು ಏನು ಕೂಡ ಬ್ಲೇಮ್ ಮಾಡ್ತಿಲ್ಲ. ಯಾಕಂತಂದ್ರೆ ಇದೊಂದು ಗುಡ್ ಡಿಸಿಷನ್ ಅಂತಾನೆ ಹೇಳ್ಬೋದು ಕಾವ್ಯ ಅವ್ರದ್ದು ಏನೇ ಒಂದು ಬಾಂಡಿಂಗ್ ಇರಲಿ, ಫ್ರೆಂಡ್ಶಿಪ್ ಅಂತೂ ತುಂಬ ಚೆನ್ನಾಗಿದೆ, ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು. ಆ ಒಂದು ಜಾಗದಲ್ಲಿ ಬೇರೆ ಯಾರಾದರೂ ಇಲ್ಲಿ ಇದ್ದಿದ್ರೆ ಆಲ್ಮೋಸ್ಟ್ ನಿನ್ನಿಂದ ನಂಗೆ ತೊಂದರೆ ಆಗ್ತದೆ, ನೀನು ನನ್ನ ಹತ್ರ ಮಾತಾಡೋದನ್ನ ಬಿಟ್ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಡೋರು. ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಸೂರಜ್ ಅವ್ರದ್ದು ಮತ್ತು ಇಲ್ಲಿ ರಾಶಿಕ್ ಅವ್ರದ್ದು ಆಲ್ಮೋಸ್ಟ್ ಬಂದು 3 ದಿವಸಕ್ಕೆ ಇವ್ರಿಬ್ಬರದು ಬಾಂಡಿಂಗ್ ಹೇಗಾಯ್ತು ಅಂತಂದ್ರೆ ಆಲ್ಮೋಸ್ಟ್ ನಮ್ಮಿಬ್ಬರಷ್ಟು ಯಾರೂ ಇಲ್ಲಿ ಬಾಂಡಿಂಗಲ್ಲಿ ಇಲ್ಲ, ಫ್ರೆಂಡ್ಶಿಪ್ಪಲ್ಲಿ ಅನ್ನೋ ರೀತಿ ಏನು ಅವರು ಎಲಿಮಿನೇಷನ್ ಆಗ್ತಾರೆ, ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದಾಗ ಓಡೋದು ದಬ್ಕೊಳ್ಳೋದೇ
ಏನು ಎಲ್ಲ ಮಾಡಿಬಿಟ್ರು ಆಲ್ಮೋಸ್ಟ್. ಆದರೆ ಕಾವ್ಯ ಅವ್ರು ನೋಡಿ ಇಲ್ಲಿ ತಾಳ್ಮೆನ ಕಳ್ಕೊಳ್ಳಿಲ್ಲ. ಇಲ್ಲಿ ಗಿಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ, ಅವ್ರ ಬಾಂಡಿಂಗ್ ಏನು ಅಂತ ಕೂಡ ಇಲ್ಲಿ ಅವ್ರಿಗೆ ಗೊತ್ತಿದೆ. ಇಲ್ಲಿ ಅದನ್ನೇ ಅವರು ಕೂಡ ಇಲ್ಲಿ ಹೇಳಿದ್ರು, ನನಗೊಂದು ಅವಕಾಶ ಕೊಡಿ, ಯಾಕಂತಂದರೆ ಮನೆಯಲ್ಲಿ ಇರೋರು ನನ್ನ ಮೇಲೆ ಅಪವಾದಗಳನ್ನ ಇಲ್ಲಿ ಹೊರಿಸಿದ್ದಾರೆ, ನೀವು ಇಲ್ಲಿ ವೋಟ್ ಮಾಡಿದ್ರೆ ನಾನು ಕ್ಯಾಪ್ಟನ್ ಕೂಡ ಆಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ಅವರು ಇಂಡಿವಿಜುವಲ್ ಆಟ ಇಲ್ಲಿ ತೋರಿಸ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ನನ್ನ ಪ್ರಕಾರ ಇಲ್ಲಿ ಅವ್ರು ಕ್ಯಾಪ್ಟನ್ ಆದರೆ ಮೋಸ್ಟ್ ಡಿಸರ್ವ್ ಪರ್ಸನ್ ಅಂತ ನನಗನ್ಸುತ್ತೆ. ಮಾಡುವವರು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಡು ಕೂಡ ಇಲ್ಲಿ ಹೇಳಿದ್ರು. ಯಾಕಂದರೆ ನಾ ಡ್ರೈವರ ನೀ ನನ್ನ ಲವ್ವರ ಹಾಡಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಅದಕ್ಕೆ ಇಲ್ಲಿ ಅವ್ರ ಕೇಳಿ ಕೂಡ ಇಲ್ಲಿ ಹಾಡು ಕೂಡ ಹಾಡಿಸಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಗತ್ತು ಗಮ್ಮತ್ತು ತಾಕತ್ತು ಅಂತ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಡೈಲಾಗ್ ಕೊಡಿದ್ರು. ಆಲ್ಮೋಸ್ಟ್ ಬಿಗ್ ಬಾಸ್ ಮೇಲೆ ಸ್ವಲ್ಪ ಇವಾಗ ಅವರೊಂದು ಆಟ ಏನಿದೆ ಆ ಆಟಿಕೆಯಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಬಿಗ್ ಬಾಸ್ ಆಟ ಏನಿದೆ ಆ ಒಂದು ಆಟಿಕೆ ಇವಾಗ ಅವರು ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹೌದು ಹುಲಿಯಾ ಅಂತ ಕೂಡ ಇಲ್ಲಿ ಹೇಳಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು ಇಬ್ಬರು ಕೂಡ, ಕಾವ್ಯ ಅವರು ಮಾಲು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಜಾನ್ವಿ ಅವ್ರದ್ದು ಇಲ್ಲಿ ಏನು ಮಾತಾಡಿದ್ರು ನನಗೆ ಒಂಚೂರು ಕೂಡ ಇಲ್ಲಿ ಇಷ್ಟ ಆಗಲಿಲ್ಲ. ಆಲ್ಮೋಸ್ಟು ಹೌದು ಸೆರಗೊಡ್ಡಿ ಬೇಡಿದ್ರು, ಯಾಕಂತಂದರೆ ತಾಯಿ ಆದವರು ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಿದ್ರು. ಇಲ್ಲಿ ಅಶ್ವಿನಿ ಗೌಡವ್ರ ಬಗ್ಗೆ ಕೂಡ ಇಲ್ಲಿ ಅವ್ರು ತೊಗೊಂಡ್ರು. ಆಲ್ಮೋಸ್ಟ್ ನೆಸೆಸಿಟಿನೇ ಇಲ್ಲ. ಇಲ್ಲಿ ಅವರು ಬಿಟ್ಕೊಟ್ಟಿದ್ದು ಕೇವಲ ಒಂದು ಪತ್ರ. ಇಲ್ಲಿ ನಮ್ಮ ಸ್ನೇಹ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಈ ಹಿಂದೆ ಏನು ಹೇಳಿದ್ರು, ಇಲ್ಲ ನಾನು ಸ್ನೇಹನ ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದ್ರು. ಸಮಯಕ್ಕೆ ತಕ್ಕಂತೆ ಇಲ್ಲಿ ಬದಲಾಗ್ತಿದ್ದಾರೆ. ಆಲ್ಮೋಸ್ಟು ಅವ್ರ ಮಗ ಪತ್ರದಲ್ಲಿ ಬರೆದಿದ್ದು ಇಂಡಿವಿಜುವಲ್ ಆಗಿ ಆಟ ಆಡಿ ಅಂತಂದ್ಬಿಟ್ಟು ಇಲ್ಲಿ ಬರೆದಿದ್ರು. ಇಲ್ಲಿ ಅವ್ರ ತಲೆಗೆ ಹೋಗಲೇ ಇಲ್ಲ. ಆದರೂ ಕೂಡ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಅವ್ರು ಮಾತಾಡಬೇಕಾದ್ರೆ ಅವ್ರು ಮಾತಾಡಿದ್ದು ಅಶ್ವಿನಿ ಗೌಡ ಅವರಿಂದ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಬೇಕಂತಲೇ ಇಲ್ಲಿ ಅಶ್ವಿನಿ ಗೌಡ ಅವರು ಬಿಟ್ಕೊಟ್ಟಿರೋದು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಯಾಕಂದರೆ ಸೇವ್ ಆದವ್ರಿಗೆ ಹೇಗಿದ್ರು ಏನಾದರೂ ಒಂದು ಕೊಟ್ಟೇ ಕೊಡ್ತಾರೆ. ಅಶ್ವಿನಿ ಅವ್ರನ್ನ ಬಲೆಗೆ ಹಾಕೊಳ್ಳೋಣ ಅಂತಂದ್ಬಿಟ್ಟು ಬಿಟ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಏನೇ ಇರಲಿ ಅದು. ಆಲ್ಮೋಸ್ಟ್ ಅವರು ಇಲ್ಲಿ ಈ ಒಂದು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಬಿಟ್ಕೊಡಲ್ಲ ಅಂತ ಹೇಳಿದ್ರು. ಅದು 100% ನಮಗೆ ಚೆನ್ನಾಗಿ ಗೊತ್ತಿತ್ತು. ಜಾನ್ವಿ ಅವ್ರನ್ನ ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಕೂಡ ಇಲ್ಲಿ ರಕ್ಷಿತಾ ಅವ್ರಿಗಂತೂ ಇಲ್ಲಿ ಆಲ್ಮೋಸ್ಟ್ ಹೇಗೆ ಮಾಡಿದ್ರು ಅಂತಂದರೆ ಒಂದು ಮಗಳು ಥರ ನನ್ನ ಮಗಳು ಸಮ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡಿದ್ರು. ಆದರೆ ಮಗಳಿಗೆ ಯಾರಾದರೂ ಈ ರೀತಿಯಾಗಿ ಮಾತಾಡ್ತಾರಾ? ಅಂದರೆ ಮಗಳು ಕಷ್ಟಳಿದ್ದಾಳೆ ಅಂತಂದರೆ ಇಲ್ಲ ಬಿಡಪ್ಪ ಅಂತಂದ್ಬಿಟ್ಟು ಇಲ್ಲಿ ಏನಾದರೂ ಅಶ್ವಿನಿ ಅವರು ಒಬ್ಬರು ಮನಸ್ಸು ಚೇಂಜ್ ಮಾಡಿದರೆ ಮಿಕ್ಕಿದ್ರು ಎಲ್ಲರೂ ಕೂಡ ಮನಸ್ಸು ಚೇಂಜ್ ಮಾಡಿರೋ. ಕಾಕ್ರೋಚ್ ಸುದ್ದಿಯವ್ರು ಇರ್ಬೋದು, ಧ್ರುವಂತವ್ರು ಇರ್ಬೋದು, ಎಲ್ಲರೂ ಕೂಡ ಅಶ್ವಿನಿ ಗೌಡವ್ರ ಮಾತನ್ನ ಕೇಳ್ತಾರೆ. ಒಂದು ಮಾತು ಹೌದು ಬಿಟ್ಬಿಡ್ರಪ್ಪ, ಲಾಸ್ಟ್ ಟೈಮು ಗಿಲ್ಲಿಯವ್ರು ಈ ಥರ ಮಾಡಿದ್ದಕ್ಕೆ ಕ್ಯಾಪ್ಟನ್ಸಿದು ಟಾಸ್ಕ್ ಅಂತೂ ನಮಗೆ ಸಿಕ್ಕಲಿಲ್ಲ, ಆ ಟೀಮ್ಗೆ ಹೋಯ್ತು, ಇವಾಗೂ ಹಂಗೆ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಒಂದೇ ಒಂದು ಮಾತು ಇಲ್ಲಿ ಹೇಳಿದರೆ ನಿಜವಾಗ್ಲೂ ಎಲ್ಲರೂ ಕೂಡ ಕಾಯ್ತಿರೋದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಗೋಸ್ಕರ. ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ 100% ಅಶ್ವಿನಿ ಗೌಡರಿಗೆ ಸಿಗೋ ಎಲ್ಲ ಚಾನ್ಸಸ್ ಕೂಡ ಇಲ್ಲಿ ಇತ್ತು. ಆದರೆ ಇವಾಗ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅವರೊಂದು ಕನಸಾಗಿ ಉಳಿಯುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇವತ್ತಿನ ಎಪಿಸೋಡಲ್ಲಿ ಆಲ್ಮೋಸ್ಟ್ ಇವಾಗ ಧ್ರುವಂತವರು ಗಿಲ್ಲಿಯವರು ಜಗಳ ಆಡಿದ್ರು. ಆದರೆ ಇದಕ್ಕೂ ಮುಂಚೆನೇ ಇಲ್ಲೊಂದು ಸೀನ್ ನಡೆಯುತ್ತೆ. ಇಲ್ಲಿ ಗಿಲ್ಲಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅಂದರೆ ಸ್ಟ್ರೈಟ್ ಆಗಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಧ್ರುವಂತವ್ರಿಗೆ. ಮಲ್ಲಮ್ಮ ಅವ್ರು ಹೋದ್ಮೇಲೆ ಫುಲ್ ಆಕ್ಟಿವ್ ಆಗಿದೆಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅವಾಗೇನೆ ಬಗ್ಗಂತ ಹತ್ತಿತ್ತು. ಬಟ್ ಆ ಒಂದು ಟೈಮಲ್ಲಿ ಜಗಳ ಅವರು ತೆಗಿಲಿಲ್ಲ. ಎಲ್ಲರೂ ಕೂಡ ಬೆನ್ ಹಿಂದ್ಗಡೆ ಒಂದು ಮಾತಾಡ್ಕೊಂಡ್ರೆ ಇಲ್ಲಿ ಗಿಲ್ಲಿ ನಟ ಅವರು ಎದುರುಗಡೆನೆ ಇಲ್ಲಿ ಕ್ವಶನ್ ಕೇಳಿದ್ರು. ಇಲ್ಲಿ ನನಗೂ ಕೂಡ ಹಾಗೆ ಅನ್ಸಿತ್ತು. ನಾನು ಕೂಡ ವಿಡಿಯೋದಲ್ಲಿ ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಿ ಮಾಡುವವರು ನಾನು ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ, ಮಲ್ಲಮ್ಮ ಅವ್ರು ಇರಲಿ ಅಂತ ಹೇಳಿದ್ರು. ಆದರೆ ಧ್ರುವಂತವರು ಬಾಯಿಗೆ ಬೀಗ ಹಾಕೊಂಡು ಪ್ಲಾಸ್ಟರ್ ಹಾಕೊಂಡು ಮುಚ್ಕೊಂಡು ಕೂತಿದ್ರು ಆ ಒಂದು ಟೈಮಲ್ಲಿ. ಇವಾಗ ನೋಡಿದ್ರೆ ಮಲ್ಲಮ್ಮ ಅವರು ಹೋಗಿದ ತಕ್ಷಣನೇ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಂದರೆ ಅವ್ರು ಹೋದ ಮೇಲೆ ಇವ್ರು ಜಾಸ್ತಿ ಆಕ್ಟಿವ್ ಆಗಿದ್ದಾರೆ ಆಲ್ಮೋಸ್ಟ್. ಅಂದರೆ ಇಲ್ಲಿ ಯಾವುದೇ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೋಬೇಕಂತಂದರೆ ರಕ್ಷಿತಾ ಅವ್ರಿಗೆ ಇಲ್ಲಿ ಬಲೆ ಬೀಸಕ್ಕೆ ಟ್ರೈ ಮಾಡಿದ್ರು. ರಕ್ಷಿತ್ ಅವ್ರು ಇದಕ್ಕೆ ಬಗ್ಲಿಲ್ಲ. ಪಾಪ ಮಲ್ಲಮ್ಮ ಅವ್ರಿಗೇನು ಕೂಡ ಇಲ್ಲಿ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ಮಗ ನಾನು ನಿನ್ನ ಮಗ ಇದ್ದಂಗೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಅಂದರೆ ಸದ್ಯ ಈಗ ಅವರಂತೂ ಹೊರಗಡೆ ಹೋಗಾಯ್ತು. ರಕ್ಷಿತಾ ಅವ್ರ ಹತ್ರ ಇಲ್ಲಿ ಕಾಲು ತುರ್ಸಕ್ಕೆ ನೋಡಿದ್ರು ತಂಗಿ ಅಂತ ಹೇಳ್ಕೊಂಡು. ಬಟ್ ಇದಕ್ಕೆ ರಕ್ಷಿತಾ ಅವರು ಬಗ್ಲಿಲ್ಲ. ಅದಕ್ಕೆ ಇಲ್ಲಿ ಕೇಳಿದ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಂಗೆ ಅನಿಸ್ತದೆ. ಚಂದ್ರಪ್ರಭು ಅವ್ರಿಗೂ ಕೂಡ ಹಾಗೆ ಅನಿಸ್ತದೆ, ನೋಡೋ ಜನಗಳಿಗೂ ಕೂಡ ಈಗ ಹಾಗೆ ಅನಿಸ್ತದೆ. ಇವರು ಬೇಕಂತಂದ್ಬಿಟ್ಟು ಬೇರೆಯವ್ರ ಜೊತೆ ಇದ್ದು ನಾನು ಗೆದ್ದು ಬಿಡೋಣ ಅಂತಂದ್ಬಿಟ್ಟು ಇವಾಗ ಆ ರೀತಿ 100% ಮಾಡೋಕ್ಕೆ ಚಾನ್ಸೇ ಇಲ್ಲ. ಇವರು ಗೆಲ್ತಾರೆ ಅನ್ನೋ ಭರವಸೆ ನನಗೆ ಆಲ್ಮೋಸ್ಟ್ ಇಲ್ಲ. ಇನ್ನೊಂದು 2-3 ವಾರ ಅನ್ನೋಷ್ಟಕ್ಕೆ ಇವರು ಕನ್ಫರ್ಮ್ ಆಗಿ ಈಚೆ ಬರೋದು. ಈ ವೀಕು ಈಚೆ ಒಂದು ವೇಳೆ ರಿಷಾ ಅವ್ರೇನಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಲಿಲ್ಲ ಅಂತಂದರೆ ಇಲ್ಲಿ ಧ್ರುವಂತವರು ಹೊರಗಡೆ ಬರೋ ಎಲ್ಲ ಚಾನ್ಸ್, ಅಂದರೆ ಈ ವಾರ ಅವರೇ ಎಲಿಮಿನೇಟ್ ಆಗಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆಲ್ಮೋಸ್ಟ್ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ತಾರಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಪ್ರಕಾರ ನಾನು ಹೇಳೋದು. ಯಾಕಂದರೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ ಯಾರ್ಯಾರು ಯಾವ್ಯಾವ ಪ್ಲೇಸಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಯಾರ್ಯಾರು ಎಷ್ಟು ವೋಟ್ ಬಿದ್ದಿರಬಹುದು ಅಂತ ಅಂದ್ಬಿಟ್ಟು ಒಂದು ಅಂದಾಜಂತೂ ಇಲ್ಲಿ ಸಿಕ್ಕುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯ ಇವಾಗ ಕ್ಯಾಪ್ಟನ್ಸಿ ಟಾಸ್ಕಿಗೆ 6 ಜನನೂ ಕೂಡ ಭಾಷಣ ಆಗಿದೆ. ಇದರಲ್ಲಿ ನನ್ನ ಪ್ರಕಾರ ಮಾಲು ಅವರು ಇಲ್ಲಾಂದರೆ ಕಾವ್ಯ ಅವರು ಇಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗೋದಂತೂ ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಆದರೆ ಇಲ್ಲಿ ಜಾನ್ವಿ ಅವರು ಒಳಗಡೆ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಇಲ್ಲಿ ಜಾನು ಈ ವಾರದ ಕ್ಯಾಪ್ಟನ್ ನೀನು ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟು ಇವಾಗ
ಜನಗಳ ವೋಟಿಂಗ್ ಪ್ರಕಾರ ಹೋದ್ರೆ ಇಲ್ಲಿ ಮಾಳುವರು ಇಲ್ಲ ಅಂತಂದ್ರೆ ಕಾವ್ಯ ಅವರು ಇಬ್ಬರಲ್ಲಿ ಒಬ್ರು ಆಗಬಹುದು. ಒಂದು ವೇಳೆ ಬಿಗ್ ಬಾಸ್ ಅವ್ರ ಪ್ರಕಾರ ಹೋದ್ರೆ ಇಲ್ಲಿ ಜಾನ್ವಿ ಅವರು ಇಲ್ಲ ರಿಷಾ ಅವರು ಆಗಬಹುದು ಅಂತ ಕೂಡ ಇಲ್ಲಿ ಅನಿಸ್ತದೆ. ಅದೇ ಹೇಳಲ್ವಾ, ಜನಗಳ ನಿರ್ಧಾರನೇ ಇಲ್ಲಿ ಅಂತಿಮ ನಿರ್ಧಾರ ಆದ್ರೆ ಗೆಲ್ಲದೇ ಬೇರೆ, ಬಟ್ ಬಿಗ್ ಬಾಸ್ ಅವರು ಫೇವರಿಸಮ್ ಮಾಡಿದ್ರೆ ಗೆಲ್ಲದೇ ಬೇರೆ. ಆಲ್ಮೋಸ್ಟ್ ಈ ಒಂದು ಸೀಸನ್ ಅಲ್ಲಿ ಜಾಸ್ತಿ ಫೇವರಿಸಮ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಇಲ್ಲಿ ಕಾವ್ಯ ಅವರು ಹೋಗ್ಬಿಟ್ಟು ಇಲ್ಲಿ ಬಚ್ಚಿಕೊಂತಾರೆ, ಆ ಒಂದು ಸೀನ್ ಇಲ್ಲಿ ಹಾಕ್ಲೇ ಇಲ್ಲ. ಇಲ್ಲಿ ಅವ್ರಿಗೋಸ್ಕರ ಗಿಲ್ಲಿಯವರು ಎಷ್ಟೊಂದು ಹುಡುಕಾಡ್ತಾರೆ. ನಿಜವಾಗ್ಲೂ ಕೂಡ ಈ ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟಪಡ್ತಿದ್ದಾರೆ. ಎಪಿಸೋಡ್ ಅಲ್ಲಿ ಇದನ್ನ ಆಡ್ ಮಾಡ್ಬೋದಿತ್ತು, ಆಡ್ ಮಾಡೇ ಇಲ್ಲ ಈ ಒಂದು ಸೀನ್. ಇದರಲ್ಲೇ ಗೊತ್ತಾಗ್ತದೆ ಆಲ್ಮೋಸ್ಟ್ ಕಾವ್ಯ ಅವರಿಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಸಿಗ್ತಿದೆಯೋ ಅಥವಾ ಬೇಕಂತ ಕಟ್ ಮಾಡ್ತಿದ್ರು. ಇಲ್ಲಿ ರಿಷಾ ಗೌಡ ಅವರೇ ಆಲ್ಮೋಸ್ಟ್ ಸ್ವಲ್ಪ ಪ್ರೋಮೋದಲ್ಲಿ ಇರ್ಬೋದು ಮತ್ತೆ ಎಪಿಸೋಡ್ ಅಲ್ಲಿ ಇರ್ಬೋದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಾರೆ. ಅವ್ರು ಜಗಳ ಆಡಿದ್ರು ಕೂಡ ಇಲ್ಲಿ ಪ್ರೋಮೋ ಮತ್ತೆ ಎಪಿಸೋಡ್ ಅಲ್ಲಿ ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಾರೆ. ಬಟ್ ಕರ್ನಾಟಕ ಜನತೆಗೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ಅವ್ರು ಬಂದಾಗ ನೀವು ನೋಡ್ಬೋದು, ಇವಾಗ ಅವ್ರು ಭಾಷಣ ಮಾಡಕ್ ಬರ್ತಾರಲ್ಲ, 10 ನಿಮಿಷ ಟೈಮ್ ಏನಿರುತ್ತೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಂತ ಬಂದಾಗ ಇಲ್ಲಿ ಬರ್ತಾರೆ, ಓ ಅಂತ ಕಿರ್ಚೋದೆಲ್ಲ ತೋರಿಸ್ತಾರೆ. ಬಟ್ ಅಭಿಷೇಕ್ ಅವ್ರು ಬರ್ಬೇಕಾದ್ರೆ ಆತರ ಯಾವುದೇ ಒಂದು ಅಷ್ಟೊಂದು ಓವರ್ ಆಗಿ ಇರೋದೊಂದು ಇವ್ರದ್ದು ಬಿಲ್ಡಪ್ ಒಂದು ಸೀನ್ಗಳು ಇಲ್ಲಿ ತೋರಿಸ್ತಿಲ್ಲ. ಎಲ್ರಿಗೂ ಕೂಡ ಇಲ್ಲಿ ಪ್ರೇಕ್ಷಕರು ಕಿರ್ಚಿರ್ತಾರೆ, ವಿಜಿಲ್ ಕೂಡ ಅಲ್ಲಿ ಹೊಡೆದಿರ್ತಾರೆ. ಆದರೆ ರಿಷಾ ಗೌಡ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ವಿಜಿಲ್ ಹೊಡೆದಿರೋದು ಮತ್ತೆ ಇಲ್ಲಿ ಅವ್ರು ಬರ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಜಾಸ್ತಿ ಚೇರ್ ಅಪ್ ಮಾಡಿದೆಲ್ಲ ಕೂಡ ಇಲ್ಲಿ ತೋರಿಸಿದ್ರು. ನೋಡೋಣ ವೀಕ್ಷಕರೇ, ಸದ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಅನಿಸ್ತು? ಇಲ್ಲಿ ಇದ್ರ ಹಿಂದೆ ಕೂಡ ನಾನು ವಿಡಿಯೋ ಇಲ್ಲಿ ಮಾಡಾಕಿದೆ. ಕಾವ್ಯ ಅವ್ರನ್ನ ಇಲ್ಲಿ ಗಿಲ್ಲಿಯವರು ಹುಡ್ಕೋದು ಸುಮಾರು 2 ಅವರ್ ಇಲ್ಲಿ ಅವರು ಕ್ಯಾಪ್ಟನ್ ರೂಮಲ್ಲೇ ಇದ್ರು. ಇದೆಲ್ಲ ಸೀನು ತುಂಬಾ ನೋಡೋಕ್ಕೆ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಬಟ್ ಈ ಒಂದು ಸೀನ್ನ ಕಟ್ ಮಾಡ್ಬಿಟ್ಟು ಬೇಡದಿರೋ ಸೀನ್ಗಳನ್ನ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ. ಬಟ್ ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು. ಯಾರ್ಯಾರು ಸ್ವಾರ್ಥವಾಗಿ ಆಟ ಆಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಇಲ್ಲಿ ಏನಪ್ಪಾ ಮುಖ್ಯವಾಗಿ ಬೇಕಾಗಿದ್ದು ಏನು ಅಂತಂದ್ರೆ ಮನುಷ್ಯತ್ವದ ಬಗ್ಗೆ ಇಲ್ಲಿ ಒಬ್ಬೊಬ್ರು ಮಾತಾಡ್ತಾ ಇದ್ದಾರೆ. ಯಾರಿಗಿಲ್ಲಿ ಮನುಷ್ಯತ್ವ ಇಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಮತ್ತೆ ಇಲ್ಲಿ ಅಶ್ವಿನಿ ಗೌಡರು ಸ್ವಾರ್ಥಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅಂತ ಗೊತ್ತಾಗ್ತಿದೆ. ಜಾನ್ವಿ ಅವ್ರನ್ನ ಅವ್ರ ಕಡೆ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಅವ್ರು ನಾಮಿನೇಟ್ ಇಲ್ಲಿ ಆದ್ರು. ಆಲ್ಮೋಸ್ಟ್ ನೆಕ್ಸ್ಟ್ ಇಲ್ಲಿ ಏನಾದ್ರು ಬಿಗ್ ಬಾಸ್ ಮನೆಯಿಂದ ಅವ್ರಿಬ್ಬರು ನಿಲ್ಲಿಸ್ಬಿಟ್ಟು ಇಲ್ಲಿ ಗಿಚ್ಚ ಸುದೀಪ್ ಸರ್ ಕೇಳಬೇಕು. ಇವಾಗ ಅಶ್ವಿನಿ ಗೌಡ ಅವರು ಇಲ್ಲ ಅಂತಂದ್ರೆ ಜಾನ್ವಿ ಅವರು ಇಬ್ರು ಕೂಡ ಮಾತಾಡ್ಕೊಳ್ಳಿ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀರಾ ಅಂತ ಒಂದು ಕೇಳಬೇಕು. ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವರು ಬಿಟ್ಕೊಡ್ತಾರ ಅಂತ ಇಲ್ಲಿ ನೋಡಬೇಕು. ಇದೇ ತರ ಏನು ಅಂದ್ರೆ ಧ್ರುವಂತ್ ಅವರು ಕೂಡ ಇಲ್ಲಿ ಪ್ಲೇ ಕಾರ್ಡ್ ಪ್ಲೇ ಮಾಡಿದ್ರು. ನಾನು ಒಳ್ಳೆಯವನು ಅಂತ ಅಂದ್ಬಿಟ್ಟು ಇಲ್ಲಿ ಪೋಟ್ರೆ ಮಾಡ್ಕೊಳಕ್ಕೆ ಹೋಗ್ತಿದ್ರೆ ನಿಜವಾಗ್ಲೂ ಕೂಡ ಅವರು ಒಳ್ಳೆಯವರು ಅಲ್ಲ, ಅವ್ರ ಹತ್ರ ಒಳ್ಳೆತನೂ ಇಲ್ಲಿ ಇಲ್ಲ. ಬಕೆಟ್ ಹಿಡಿಯೋ ಕೆಲಸ ಎಲ್ಲ ಇಲ್ಲಿ ಮಾಡ್ತಿದ್ರೆ, ಶಕುನಿ ಆಟನ ಇಲ್ಲಿ ಆಲ್ಮೋಸ್ಟ್ ಅವರು ಆಡ್ತಿದ್ರೆ. ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಇಲ್ಲಿ ಕಾವ್ಯ ಅವ್ರಿಗೆ ಪತ್ರ ಬಂದಾಗೂ ಕೂಡ ಇಲ್ಲಿ ನೀವು ನೋಡಬೇಕು ಒಬ್ಬೊಬ್ಬರ ಮುಖಗಳು ಹೇಗಾಗಿತ್ತು ಅಂತಂತ ಅಂದ್ರೆ ಬೇರೆಯವ್ರಿಗೆ ಇಲ್ಲಿ ಖುಷಿಯಾಗಿರಲಿಲ್ಲ. ತುಂಬಾನೇ ಅಡಿಯಿಂದ ಮುಡಿವರೆಗೂ ಇಲ್ಲಿ ಹತ್ತಿತ್ತು. ಗಿಲ್ಲಿ ಅವರಂತೂ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ, ನಂಗೆ ಚೆನ್ನಾಗಿ ಗೊತ್ತಿತ್ತು ನೀನು ನನಗೋಸ್ಕರ ಲೆಟರ್ನ ತಂದು ಕೊಡ್ತೀಯ ಅಂತಂದ್ರೆ ಅದಕ್ಕೆ ಕಾಲಿಗೆಲ್ಲ ಇಲ್ಲಿ ಬೀಳ್ಬೇಡ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ, ಅದೇ ಗಿಲ್ಲಿ ಅವರೇ ಕಾಲಿಗೆ ಬೀಳಿಸ್ಕೊಂತಾರೆ, ಕಾವ್ಯ ಅವರೇನು ಕಾಲಿಗೆ ಬೀಳಲ್ಲ. ಬಟ್ ಇಲ್ಲಿ ಸುಮ್ಮನೆ ಇಬ್ಬರು ಕೂಡ ಬಾಂಡಿಂಗ್ ಅಂತೂ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ ಕೂಡ. ಇಲ್ಲಿ ಕಾವ್ಯ ಅವರು ಹೇಗೆ ಅಂತಂದ್ಬಿಟ್ಟು ಗಿಲ್ಲಿ ಅವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಗಿಲ್ಲಿ ಅವರಾಗ್ಲಿ ಕಾವ್ಯ ಅವರಾಗ್ಲಿ ಇಬ್ರು ಬಾಂಡಿಂಗು ತುಂಬಾನೇ ಚೆನ್ನಾಗಿದೆ. ಇದೇ ರೀತಿ ಮುಂದೆ ಅವರೊಂದು ಫ್ರೆಂಡ್ಶಿಪ್ ಏನಿದೆ ಅದು ಕಂಟಿನ್ಯೂ ಆಗಲಿ. ಯಾಕಂದ್ರೆ ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗು ಈಸಿಯಾಗಿ ಪತ್ರ ಅಂತೂ ಇಲ್ಲಿ ಸಿಕ್ಲಿಲ್ಲ. ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ರು, ಕಾವ್ಯ ಅವರು ಬಿಟ್ಟು ಬರ್ತಾರೆ, ನಾನು ಆ ಒಂದು ಪತ್ರನ ತಗೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ ನಂತರ ಇಲ್ಲಿ ಅವ್ರ ಕಣ್ಣಲ್ಲಿ ಕೂಡ ಇಲ್ಲಿ ನೀರು ಬಂದಿತ್ತು, ಥ್ಯಾಂಕ್ಸ್ ಕೂಡ ಇಲ್ಲಿ ಹೇಳಿದ್ರು. ಬೇರೆಯವರಾದ್ರೆ ಇಲ್ಲಿ ರಕ್ಷಿತ್ ಅವ್ರದ್ದು ಲೆಟರ್ ಹಾಕಿ ಅಂತ ತಕ್ಷಣ ಧ್ರುವಂತ್ ಅವ್ರು ಯಾವ ರೀತಿ ತಗೊಂಡು ಹಾಕೋದ್ರ ಅಂತ ಅಂದ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಎತ್ಕೊಂಡು ಚಕ ಹಾಕ್ತಾ ಹೋದ್ರು. ಅಂದ್ರೆ ಅವ್ರ ಕಣ್ಣೀರಿಗೆ ಇಲ್ಲಿ ಧ್ರುವಂತ್ ಅವ್ರ ಹತ್ರ ಬೆಲೆ ಇಲ್ಲ. ನೋಡ್ಬೋದು ನೀವು ಆಲ್ಮೋಸ್ಟ್ ಯಾರ್ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಈ ಒಂದು ಎಪಿಸೋಡ್ ಅಲ್ಲಿ ಅವ್ರ ಒಂದು ವ್ಯಕ್ತಿತ್ವ ಏನು ಅಂತ ಗೊತ್ತಾಗಿದೆ. ಇನ್ನು ಈ ವಾರದ ಉತ್ತಮ ಮತ್ತೆ ಕಳಪೆ ಯಾರ್ಯಾರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡೋಣ. ಸದ್ಯಕ್ಕೆ ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಹೈಲೈಟ್ ಪಾಯಿಂಟ್ ಆಗಿದೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು ತುಂಬಾ ಚೆನ್ನಾಗಿ ಇಬ್ರು ಕೂಡ ಡಿಸಿಷನ್ ತಗೊಂಡ್ರು ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಇಬ್ರು ಕೂಡ ಪಿಕ್ ಮಾಡಿಬಿಟ್ಟಿದ್ರೆ ಇಬ್ರು ಕೂಡ ಇಲ್ಲಿ ನಾಮಿನೇಟ್ ಆಗ್ಬಿಡೋರು. ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ಬಾಂಡಿಂಗ್ ನಲ್ಲಿ ಇಲ್ಲಿ ಗೊತ್ತಾಗ್ತಿದೆ. ಕಾವ್ಯ ಅವರಂತೂ ಸಿಕ್ಕಾಪಟ್ಟೆ ಎಮೋಷನ್ ಆಗಿದ್ರು, ಆಲ್ಮೋಸ್ಟ್ ಅವ್ರ ಕಣ್ಣಲ್ಲೇ ಗೊತ್ತಾಗ್ತಿತ್ತು. ಸದ್ಯ ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೆ ಅನಿಸುತ್ತೆ ವೀಕ್ಷಕರ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.